ಸ್ನೇಹಿತರೆ, ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ನೇಮಕವಾದ ನಂತರ ರಾಜ್ಯದ ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತಕ್ಕೆ ಇದೀಗ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕೋದರಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾವಾಗ ನಳಿನ್ ಕುಮಾರ್ ಕಟೀಲ್ರ ಅವಧಿಯ ನಂತರ ರಾಜ್ಯದ ರಾಜ್ಯಾಧ್ಯಕ್ಷರನ್ನಾಗಿ BY ವಿಜಯೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ನೇಮಕ ಮಾಡ್ತೋ, ಈ ಒಂದು ನೇಮಕದ ವಿರುದ್ಧ ಬಿಜೆಪಿಯ ಹಿರಿಯ ನಾಯಕರು ಸಿಡಿದೆದ್ದಿದ್ದನ್ನು ನಾವೆಲ್ಲ ನೋಡಿದ್ವಿ. ಅದರಲ್ಲೂ ಕೂಡ ಬಿಜೆಪಿಯ ಕಟ್ಟಾಳುಗಳಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಕಡೆ CT ರವಿ, ವಿ ಸೋಮಣ್ಣ ಹಾಗೂ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ, ಇಂತಹ ಹಿರಿಯ ನಾಯಕರು ವಿಜಯೇಂದ್ರ ಅವರ ನೇಮಕವನ್ನು ನಾವು ಒಪ್ಕೊಳ್ಳೋದಿಲ್ಲ, ಇವರು ರಾಷ್ಟ್ರೀಯ ನಾಯಕರ ಒಬ್ಬ ರಾಜ್ಯಾಧ್ಯಕ್ಷ ಅಷ್ಟೇ, ನಮಗಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವಕ್ಕೆ ಒಂದು ರೀತಿಯ ಸಡ್ಡನ್ನು ಹೊಡೆದಿದ್ರು. ಅದಾದ ನಂತರ BY ವಿಜಯೇಂದ್ರ ತಮ್ಮ ತಂತ್ರಗಾರಿಕೆಯನ್ನು ಬಳಸಿ ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತವನ್ನು ಬಗೆಹರಿಸೋದ್ರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದರು. ವಿ ಸೋಮಣ್ಣನವರ ಮನವೊಲಿಸಿದರು. ಅದಾದ ನಂತರ CT ರವಿ ಅವರನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಸಮಾಧಾನಗೊಳಿಸಿದರು. ಅರವಿಂದ್ ಲಿಂಬಾವಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸಮಾಧಾನವಾಗಲಿಲ್ಲ. ಅರವಿಂದ್ ಲಿಂಬಾವಳಿ ಒಂದು ರೀತಿ ಸುಮ್ಮನೆ ಇದ್ರೂ ಕೂಡ ಯಾವುದೇ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಹುದೊಡ್ಡ ತಲೆನೋವಾಗಿ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ತಲೆದೋರಿದ್ರು. ಪದೇ ಪದೇ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿಯ ಸಡ್ಡೊಡಿತಕ್ಕಂಥ ಕೆಲಸಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೈ ಹಾಕಿದರು. ಅದಾದ ನಂತರ ರಾಜ್ಯ ಸರ್ಕಾರದ ವಿರುದ್ಧ 2 ಪ್ರಮುಖ ಹಗರಣಗಳು ಹೊರಗೆ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ಅತ್ಯಂತ ಒಂದು ಶಿಸ್ತುಬದ್ಧವಾದ ಹೋರಾಟವನ್ನು ಸಿದ್ದರಾಮಯ್ಯನವರ ವಿರುದ್ಧ ಮಾಡಬೇಕಾದಂತಹ ಸಂದರ್ಭದಲ್ಲಿಯೇ ಆ ಇಡೀ ಹೋರಾಟಕ್ಕೆ ಒಂದು ರೀತಿಯ ಎಳ್ಳು ನೀರು ಬಿಡ್ತಕ್ಕಂಥ ಕಾರ್ಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೈ ಹಾಕಿದರು. ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ನ ಕೈಗೆ ಬಹುದೊಡ್ಡ ಅಸ್ತ್ರವನ್ನು ಯತ್ನಾಳ್ ಅವರು ಕೊಟ್ಟಿದ್ರು ಅಂದರೆ ತಪ್ಪಾಗೋದಿಲ್ಲ. ಅದಾದ ನಂತರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ JDS ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ನಡೆಸ್ತಿರ್ತಕ್ಕಂಥ ಪಾದಯಾತ್ರೆ, ಇದೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮುಂದುವರೆದ ಭಾಗ ಅಂತಕ್ಕಂಥ ಮಾತನ್ನ ನೇರವಾಗಿಯೇ ಹೇಳಿದ್ರು. ಈ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ JDS ನಡೆದಂತಹ ಪಾದಯಾತ್ರೆಯಲ್ಲಿ ಬಿಜೆಪಿ ಅನೇಕ ನಾಯಕರು ಹಾಜರಾಗೋದ್ರ ಮೂಲಕ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿಯ ಕಳವಳವನ್ನು ತಂದಿಟ್ಟಿದ್ರು. ಅದಾದ ನಂತರ ನಾವು ಕೂಡ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಗಮನ ಸೆಳೆಯಬೇಕಾಗಿದೆ. ಆ ಕಾರಣಕ್ಕೆ ನಾವು ಕೂಡಲ ಸಂಗಮದಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಯನ್ನು ನಡೆಸ್ತೀವಿ. ಇದು ಯಾವೊಬ್ಬ ನಾಯಕರನ್ನ ಮೆಚ್ಚತಕ್ಕಂಥ ಪಾದಯಾತ್ರೆಯಲ್ಲ, ಬದಲಾಗಿ ರಾಜ್ಯದ ಜನತೆಗೆ ಹಾಗೂ ದಲಿತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯದ ಜನತೆಯ ಮುಂದೆ ನಾವು ತೆರೆದಿಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿ 2-3 ಮೀಟಿಂಗ್ಗಳನ್ನು ಕೂಡ ಬಿಜೆಪಿಯ ಭಿನ್ನಮತೀಯ ನಾಯಕರು ನಡೆಸಿದರು. ಅದರಲ್ಲೂ ಕೂಡ ಯಾವಾಗ ಬೆಳಗಾವಿ ರೆಸಾರ್ಟ್ನಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದ ಒಂದು ಮೀಟಿಂಗಿಗೆ ಬಿಜೆಪಿಯ ಅನೇಕ ನಾಯಕರು ಭಾಗವಹಿಸಿದರೋ, ಆ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ವಿಚಾರವನ್ನು ಅತ್ಯಂತ ಸೀರಿಯಸ್ ಆಗಿ ತಗೊಂಡ್ರು. ದಿನದಿಂದ ದಿನಕ್ಕೆ ಬಿಜೆಪಿಯ ಭಿನ್ನಮತೀಯ ನಾಯಕರ ಒಂದು ಬಲ ಹೆಚ್ಚಾಗ್ತಾನೆ ಹೋಯಿತು. ಅದರಲ್ಲೂ ಕೂಡ ಅನೇಕ ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಈ ಭಿನ್ನಮತೀಯ ನಾಯಕರಿಗೆ ಬಲವನ್ನು ತುಂಬಿದರು. ದಾವಣಗೆರೆ ಸಂಸದ GM ಸಿದ್ದೇಶ್ವರ್ ಅವರಿರ್ಬೋದು, ಇನ್ನೊಂದು ಕಡೆ ಚಿಕ್ಕೋಡಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿರ್ಬೋದು, ಮೈಸೂರು ಕೊಡಗಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿರ್ಬೋದು, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪನವರಿರ್ಬೋದು, ಈ ರೀತಿಯ ಅನೇಕ ಹರಿಹರದ ಶಾಸಕ BP ಹರೀಶ್, ಈ ರೀತಿಯ ಅನೇಕ ನಾಯಕರು ಭಿನ್ನಮತೀಯ ನಾಯಕತ್ವಕ್ಕೆ ಒಂದು ಬಲವನ್ನು ತುಂಬುತ್ತಾ ಬಂದರು. ಅದಾದ ನಂತರ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆಯನ್ನು ಸಂಪೂರ್ಣಗೊಳಿಸಿ ಆ ಒಂದು ಪಾದಯಾತ್ರೆಯ ಯಶಸ್ಸಿನ ವರದಿಯನ್ನು ತೆಗೆದುಕೊಂಡು ದೆಹಲಿಗೆ ಹೋದಂತಹ ವಿಜಯೇಂದ್ರ ಅವರು ಈ ಭಿನ್ನಮತೀಯ ನಾಯಕರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವ ಆಗ್ರಹವನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮುಂದಿಟ್ಟರು. ಇದೇ ಸಂದರ್ಭದಲ್ಲಿ ಈ ಭಿನ್ನಮತೀಯ ನಾಯಕರ ಶಕ್ತಿಯನ್ನು ಅರ್ತಿರ್ತಕ್ಕಂಥ ಬಿಜೆಪಿಯ ರಾಷ್ಟ್ರೀಯ ನಾಯಕರು
ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಅವರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನೀವು ರಾಜ್ಯಾಧ್ಯಕ್ಷರಾಗಿ ಆ ಒಂದು ಭಿನ್ನಮತೀಯ ನಾಯಕರೊಂದಿಗೆ ಸಂಧಾನವನ್ನ ಮಾಡಿಕೊಂಡು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟರು. ಆದರೆ ಯಾವಾಗ ರಾಷ್ಟ್ರೀಯ ಬಿಜೆಪಿ ನಾಯಕರಿಂದ ಈ ರೀತಿಯ ಒಂದು ಮಾತು ಹೊರಗೆ ಬಂತೋ ತಕ್ಷಣಕ್ಕೆ BY ವಿಜಯೇಂದ್ರ ಅವರು ರಾಷ್ಟ್ರೀಯ ನಾಯಕರ ವಿರುದ್ಧವೇ ಸಿಡಿದೆದ್ರು. ಭಿನ್ನಮತೀಯ ನಾಯಕರಿಗೆ ನೀವು ಬಾಯಿ ಮುಚ್ಚಿ, ಇಲ್ಲಾಂದ್ರೆ ಅವರಲ್ಲೇ ಯಾರಾದರೂ ಒಬ್ಬರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ನಾನಂತೂ ಈ ಪರಿಸ್ಥಿತಿಯಲ್ಲಿ ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಖಡಕ್ ಮಾತನ್ನ ಹೇಳಿದರು. ಅದಾದ ನಂತರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಹುತೇಕ ವಿಜಯೇಂದ್ರ ಅವರ ಮನವೊಲಿಸಲು ಯಶಸ್ವಿಯಾದರು. ಆ ಕ್ಷಣದಲ್ಲಿ ವಿಜಯೇಂದ್ರ ಅವರು ಒಪ್ಕೊಂಡ್ರು, ನಾನು ಭಿನ್ನಮತೀಯ ನಾಯಕರೊಂದಿಗೆ ಸಂಧಾನಕ್ಕೆ ರೆಡಿ ಇದ್ದೀನಿ, ಆದರೆ ಈ ಭಿನ್ನಮತೀಯ ನಾಯಕರಲ್ಲಿ ಯತ್ನಾಳ್ ಅವರನ್ನು ಹೊರತುಪಡಿಸಿ ಬೇರೆಲ್ಲ ನಾಯಕರ ಜೊತೆಗೆ ನಾನು ಸಂಧಾನ ಮಾಡ್ಕೊಳ್ತೀನಿ. ಯತ್ನಾಳ್ ಅವರು ತೀರಾ ವೈಯಕ್ತಿಕವಾಗಿ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ, ಅವ್ರ ಕಾರಣಕ್ಕೆ ಅವರ ವಿಚಾರಕ್ಕೆ ನಾನು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ರೆಡಿ ಇಲ್ಲ ಅನ್ನುವ ಮಾತನ್ನ ತಮ್ಮ ರಾಷ್ಟ್ರೀಯ ಮಾಜಿ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರಿಗೆ ಹೇಳಿದರು. ಆಗ JP ನಡ್ಡಾ ಅವರು ವಿಜಯೇಂದ್ರ ಅವರಿಗೆ ಒಂದು ಮಾತನ್ನು ಹೇಳಿದರು, ಸಂಧಾನಕ್ಕೆ ನಾನು ವೇದಿಕೆಯನ್ನು ಸಿದ್ಧ ಮಾಡ್ತೀನಿ, ದಯವಿಟ್ಟು ನೀವು ಯಾವ ಮಾತನ್ನು ಆಡಬೇಡಿ, ಯತ್ನಾಳ್ ಅವರ ಟೀಮ್ ಕೂಡ ಯಾವ ಮಾತನ್ನು ಆಡೋದು ಬೇಡ, ನಾನು ಇಬ್ಬರ ನಡುವೆ ಸಂಧಾನವನ್ನು ಏರ್ಪಡಿಸ್ತೀನಿ, ನನ್ನ ಸಂಧಾನ ಸಭೆಗೆ ನೀವು ಒಪ್ಪಿಗೆ ಕೊಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟರು. ಇಷ್ಟೆಲ್ಲ ಬೆಳವಣಿಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದೀಗ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಆ ಬ್ರೇಕ್ ಅನ್ನ ಯಾವ ರೀತಿ ಹಾಕಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋಂಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ 2 ಪ್ರಮುಖ ಹಗರಣಗಳ ಸುಳಿಯಲ್ಲಿ ಸಿಲುಕೊಂಡಿದೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿದ್ದಂತಹ ವಿರೋಧ ಪಕ್ಷಗಳಲ್ಲಿ ಭಿನ್ನಮತ ತಲೆದೋರಿತ್ತು. ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಬಿಜೆಪಿಯ ಭಿನ್ನಮತ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ತಲ್ಲಣವಾಗಿ ಮಾರ್ಪಟ್ಟಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯ ಸದಸ್ಯರು ವಿಧಾನಸಭೆಯ ಒಳಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಅದೇ ಬಿಜೆಪಿಯ ಒಬ್ಬ ಹಿರಿಯ ನಾಯಕ ಬಿಜೆಪಿಯ ವಿರುದ್ಧವೇ ವಿಧಾನಸಭೆಯ ಒಳಗೆ ಮಾತನಾಡಿದ್ದು ಬಿಜೆಪಿಗೆ ಬಹುದೊಡ್ಡ ತಲ್ಲಣವನ್ನು ತಂದಿಟ್ಟಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ನೀವು ಆಗ್ರಹಿಸೋದಕ್ಕಿಂತ ಮುಂಚೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧದ ಹಗರಣಗಳು ತನಿಖೆ ಆಗಬೇಕು, ಸಿದ್ದರಾಮಯ್ಯನವರಿಗಿಂತಲೂ ಮುಂಚೆ ಯಡಿಯೂರಪ್ಪನವರು ಜೈಲಿಗೆ ಹೋಗಬೇಕು ಅನ್ನುವ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಯತ್ನಾಳ್ ಬಹುದೊಡ್ಡ ತಲ್ಲಣವನ್ನು ಬಿಜೆಪಿ ನಾಯಕರಿಗೆ ತಂದಿಟ್ಟಿದ್ರು. ಈ ಒಂದು ಭಿನ್ನಮತಕ್ಕೆ ಬ್ರೇಕ್ ಹಾಕಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದ ರಾಷ್ಟ್ರೀಯ ಬಿಜೆಪಿ ನಾಯಕರು ವಿಜಯೇಂದ್ರ ಅವರ ಮನವೊಲಿಸಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡಬೇಡಿ ಅಂತ ಒಂದು ಸೂಚನೆಯನ್ನು ಕೊಟ್ಟರು. ಅದಾದ ನಂತರ ವಿಜಯೇಂದ್ರ ಅವರು ಈ ಕ್ಷಣದವರೆಗೂ ದೆಹಲಿಗೆ ಹೋಗಿ ವಾಪಸ್ಸಾದಂಥ ನಂತರ ಯತ್ನಾಳ್ ಅವರ ವಿರುದ್ಧ ಯಾವುದೇ ಒಂದು ಹೇಳಿಕೆಗಳನ್ನು ಕೊಡದೇ ಇರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇನ್ನೊಂದು ಕಡೆ ಯತ್ನಾಳ್ ಅವರಿಗೂ ಕೂಡ ಫೋನ್ ಕರೆಯ ಮೂಲಕ ಮಾತನಾಡಿದಂತಹ JP ನಡ್ಡಾ ಅವರು, ನೀವು ಕೂಡ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯ ನಾಯಕತ್ವದ ವಿರುದ್ಧ ಚಕಾರವನ್ನು ಎತ್ತಬೇಡಿ, ಮಾಧ್ಯಮಗಳ ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಬಿಜೆಪಿ ರಾಷ್ಟ್ರೀಯ ನಾಯಕರ ಈ ಸೂಚನೆಯ ಮೇರೆಗೆ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರು ಫುಲ್ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಈ ಯತ್ನಾಳ್ ಅವರಿಗೆ ಒಂದು ಭರವಸೆಯನ್ನು ಕೂಡ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಲಭ್ಯವಿದ್ದು, ಶೀಘ್ರದಲ್ಲಿ ಈ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ, ಅಲ್ಲಿವರೆಗೂ ಕೂಡ ನೀವು ಯಾವುದೇ ರೀತಿಯ ಒಂದು ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡಬೇಡಿ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ 135ಕ್ಕೂ ಹೆಚ್ಚು ಶಾಸಕರ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ 2 ಪ್ರಮುಖ ಹಗರಣಗಳಲ್ಲಿ ಸಿಲುಕೊಂಡಿದೆ. ಈ ಒಂದು ಹಗರಣಗಳ ಒಂದು ಉಪಯೋಗವನ್ನು ಸದ್ಯಕ್ಕೆ ನೀವು ಪಡೆದುಕೊಳ್ಬೇಕು, ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನೀವು ಕೈ ಹಾಕಬೇಕು ಅನ್ನುವ ಸ್ಪಷ್ಟ ಸೂಚನೆಯನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಜ್ಯ ಬಿಜೆಪಿಯ 2 ಬಣದ ನಾಯಕರಿಗೆ ರವಾನಿಸಿದ್ದಾರೆ. ಆ ಕಾರಣಕ್ಕೆ ಸದ್ಯಕ್ಕೆ ಬಿಜೆಪಿಯ ಈ ರಾಜ್ಯ ಭಿನ್ನಮತಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ಈ ಒಂದು ಭಿನ್ನಮತ ಎಷ್ಟು ದಿನ ಇದೇ ರೀತಿಯ ತಣ್ಣಗಾಗಿರುತ್ತೆ ಅಂತಕ್ಕಂಥದ್ದು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮಧ್ಯಪ್ರವೇಶದಿಂದ ತಾತ್ಕಾಲಿಕವಾಗಿ ಶಮನವಾಗಿರ್ತಕ್ಕಂಥ ರಾಜ್ಯದ ಬಿಜೆಪಿಯ ಭಿನ್ನಮತ
ಇದೇ ರೀತಿ ತಣ್ಣಗಾಗಿರುತ್ತಾ ಅಥವಾ ಶೀಘ್ರದಲ್ಲಿಯೇ ಮತ್ತೊಮ್ಮೆ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡದವರು ಸಿಡಿದೇಳ್ತಾರ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.